ಹಲೋ, ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ? ಮೈನಾ ಬ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. Meine Blocks Fins ಇವಾಗ ಎಲ್ಲಿಗೆ ಹೊರಟಿದ್ದೀವಿ? ಎಲ್ಲಿಗೆ? Thank you. ಪಾಸ್ಪೋರ್ಟ್ ಇಲ್ಲದೇನೆ ಇಡೀ ಊರು ದೇಶ ಸುತ್ತುವ, ಕಂಟ್ರಿ ಸುತ್ತುವ ಅಂತ 30+ ದಿವಸದಲ್ಲಿ. ಒಂದು ದೇಶಕ್ಕೆ ಹೋಗ್ಬೇಕು ಅಂದ್ರೆ ಪಾಸ್ಪೋರ್ಟ್ ಇರ್ಬೇಕು, ವೀಸಾ ಇರ್ಬೇಕು, ಫ್ಲೈಟ್ ಟಿಕೆಟ್ ಇರ್ಬೇಕು, ಎಲ್ಲ ಇರ್ಬೇಕು. ಆದ್ರೆ ಇವತ್ತು ನಾವು ಹೋಗುವಾಗ ಅದೆಲ್ಲ ಏನು ಬೇಕಾಗಿಲ್ಲ, ಸೀದಾ ಡೈರೆಕ್ಟ್ ಆಗಿ ಹೋಗ್ಬೋದು. ಸೊ ಎಲ್ಲಿಗೆಲ್ಲ ಹೋಗ್ತೀವಿ, ಯಾವೆಲ್ಲ ದೇಶನ ವಿಸಿಟ್ ಮಾಡ್ತೀವಿ, ನಿಮ್ಮನ್ನು ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ಸೊ ನೋಡುವ ಏನೆಲ್ಲ ಇರ್ತದೆ ಅಂತ. ಈ ಕಡೆ ಅಷ್ಟು ಟ್ರಾಫಿಕ್ ಇಲ್ಲ ನೋಡಿ, ಆ ಕಡೆ ಆ ಸೈಡ್ ನೋಡಿ, ಇದೆಲ್ಲ ದುಬೈಯಿಂದ ಶಾರ್ಜಾಗೆ ವಾಪಸ್ ಬರ್ತಿದ್ದಾರೆ. ಅಂದ್ರೆ ಈಗ ಇಲ್ಲಿ ರಮಜಾನ್ ಆಗಿರೋದ್ರಿಂದ ಇಫ್ತಾರ್ ಟೈಮ್ ಹತ್ರ ಬರ್ತಾ ಇದೆ. ಈಗ ಒಂದು 6:30 ಒಳಗಡೆ ಎಲ್ಲರೂ ಮನೆ ಸೇರ್ತಿದ್ದಾರೆ ಅವರ ಫಾಸ್ಟಿಂಗ್ ಅನ್ನ ಬ್ರೇಕ್ ಮಾಡ್ಲಿಕ್ಕೋಸ್ಕರ. ಅದಕ್ಕಾಗಿ ಆ ಸೈಡ್ ಅಲ್ಲಿ ತುಂಬಾ ಟ್ರಾಫಿಕ್ ಇದೆ. ಓಕೆ, ನಾವಿವಾಗ ರೀಚ್ ಆದ್ವಿ. ನಾವ್ ಎಲ್ಲಿದ್ದೀವಿ ಅಂದ್ರೆ ಇದೇ ನೋಡಿ, ಗ್ಲೋಬಲ್ ವಿಲೇಜ್. ಜಾಗದ ಸ್ಪೆಷಾಲಿಟಿ ಏನು ಅಂದ್ರೆ ಇಲ್ಲಿ 30+ ಕಂಟ್ರಿ ಆಗ್ಲೇ ಹೇಳ್ದಾಗೆ ಅವರ ಆ ಪ್ರತಿಯೊಂದು ದೇಶದ ಬಗ್ಗೆ, ಅಲ್ಲಿನ ಟ್ರೆಡಿಷನ್ಸ್, ಉಡುಗೆಗಳ ಬಗ್ಗೆ ಅಥವಾ ಫುಡ್ಗಳ ಬಗ್ಗೆ, ಅಂದ್ರೆ ತಿಂಡಿಗಳ ಬಗ್ಗೆ ಎಲ್ಲ ಸ್ಪೆಷಾಲಿಟಿ, ಆ ದೇಶದ ಏನ್ ಸ್ಪೆಷಾಲಿಟಿ ಅದನ್ನೆಲ್ಲ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಮಕ್ಕಳಿಗೋಸ್ಕರವೇ ಅಂದ್ರೆ ಸಪರೇಟ್ ಆಗಿ ಆಡ್ಲಿಕ್ಕೆ, ದೊಡ್ಡವರಿಗೆ ಸಪರೇಟ್ ಆಗಿ ಆಡ್ಲಿಕ್ಕೆ, ಅಂದ್ರೆ ಸಪರೇಟ್ ಆಗಿ ಎಲ್ಲರೂ ಮಾಡಿದ್ದಾರೆ. ಎಂತಾದ್ರೂ ಬೇಕಿದ್ರೆ ನಮ್ಗೆ ಹೋಗಿ ಪರ್ಚೇಸ್ ಮಾಡ್ಬೋದು. ನಮ್ಗೆ ಡ್ರೆಸ್ ಅಥವಾ ಇಯರಿಂಗ್ಸ್ ಎಂತಾದ್ರೂ ಬೇಕಿದ್ರೆ ಎಂತ ಕೂಡ ಪರ್ಚೇಸ್ ಮಾಡ್ಬೋದು. ಗ್ಲೋಬಲ್ ವಿಲೇಜ್ ದುಬೈಯಲ್ಲಿ ತುಂಬಾನೇ ಫೇಮಸ್ ಆಗಿದೆ. ಅಂದ್ರೆ ಇದು ವಿಂಟರ್ ಅಲ್ಲಿ ಮಾತ್ರ ಇರುತ್ತೆ. ಆಲ್ಮೋಸ್ಟ್ ಈಗ ಕ್ಲೋಸ್ ಆಗೋ ಟೈಮ್ ಹತ್ರ ಬಂತು. ಒಂದು ಮಾರ್ಚ್ ಅಲ್ಲಿ ಅವರು ಮೋಸ್ಟ್ಲಿ ಈದ್ ಮುಗಿದ ಮೇಲೆ ಅವರು ಕ್ಲೋಸ್ ಮಾಡ್ಬೋದು. ಸ್ಪೆಷಲಿ ಇದು ವಿಂಟರ್ ಅಲ್ಲಿ ಮಾತ್ರ ಓಪನ್ ಆಗ್ತದೆ, ಸಮ್ಮರ್ ಅಲ್ಲಿ ಇದು ಇರಲ್ಲ. ದಿನದಿಂದ ದಿನಕ್ಕೆ ಸಾವಿರಾರು ಜನ ಇಲ್ಲಿ ವಿಸಿಟ್ ಮಾಡ್ತಾರೆ. ಆದ್ರೂ ಕೂಡ ಇದು ದಿನದಿಂದ ದಿನಕ್ಕೆ ತುಂಬಾನೇ ಫೇಮಸ್ ಆಗ್ತಾ ಹೋಗ್ತಿರುತ್ತೆ, ಯಾಕಂದ್ರೆ ತುಂಬಾನೇ ದೊಡ್ಡದಾಗಿದೆ ಒಳಗಡೆ. ಅಂಡ್ ಒಂದೊಂದು ದೇಶನು ಕೂಡ ಅವರು ತುಂಬಾ ದೊಡ್ಡದಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ನಮ್ಮ ಇಂಡಿಯಾ ಕೂಡ ಇದೆ. ಸೊ ಇಂಡಿಯಾನ ಹೇಗ್ ಮಾಡಿದ್ದಾರೆ, ಏನೆಲ್ಲ ಸ್ಪೆಷಲ್ ಇದೆ ಇಂಡಿಯಾದಲ್ಲಿ, ಸೊ ನಮ್ಗೆ ಯಾವ ದೇಶನ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಎಲ್ಲ ನೋಡೋಣ. ಅಲ್ಲಿದ್ದು ಫೇಮಸ್ ಏನಿದೆ, ಅದನ್ನ ಏನೆಲ್ಲ ಅವ್ರು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಇಟ್ಟಿದ್ದಾರೆ, ನಮ್ಮ ಇಂಡಿಯಾದಲ್ಲಿ ಸ್ಪೆಷಲ್ ಆಗಿ ಏನ್ ಇಟ್ಟಿದ್ದಾರೆ ಅಂತ ನೋಡೋಣ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ. 5 o'clock ಓಪನ್ ಆಗ್ತದೆ, ಇನ್ನು ಕೂಡ 2 minutes ಟೈಮ್ ಇದೆ. 5 ಮಾಡ್ತಾ ಇದ್ದಾರೆ, ಹಾಗಾಗಿ ಕ್ರೌಡ್ ಕೂಡ ಬರ್ತಾ ಉಂಟು. ಇದು ನೋಡಿ ಗಾಡಿ, ನಡೀಲಿಕ್ಕೆ ಆಗದವರಿಗೆ ಗ್ಲೋಬಲ್ ವಿಲೇಜ್ ಟ್ಯಾಕ್ಸಿ ಅಂತೆ. ಸೊ ಇದರಲ್ಲಿ ಅವರು ನಮ್ಮನ್ನ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಪರ್ ಪರ್ಸನ್ 15 dirhams, ಫುಲ್ ರೌಂಡ್ ಕರ್ಕೊಂಡು ಹೋಗ್ತಾರೆ. ಇದರಲ್ಲಿ ವಯಸ್ಸಾದವರಿಗೆ ಅಥವಾ ಯಾರಿಗೆ ನಡಿಲಿಕ್ಕೆ ಇಷ್ಟ ಇಲ್ಲ ಅವರಿಗೆ ಇದರಲ್ಲಿ ಹೋಗ್ಬೋದು. ಸಮೋಸ ನೋಡಿ, ಮಟ್ಕಾ ಚಾಯ್ ಕೂಡ ಸಿಗ್ತದೆ ಇಲ್ಲಿ. ಟರ್ಕಿಯ ಪಕ್ಕದಲ್ಲೇ ಇದೆ ಪಾಕಿಸ್ತಾನ್. ಓಕೆ, ಟರ್ಕಿಯಲ್ಲಿ ಏನೆಲ್ಲ ಇದೆ, ಏನೆಲ್ಲ ಸ್ಪೆಷಾಲಿಟಿ ಇದೆ ಅಂತ ಈಗ ಟರ್ಕಿದು ಸ್ಪೆಷಾಲಿಟಿ ಇದ್ದಾರೆ ನಮ್ಮನ್ನ ಬನ್ನಿ ಅಂತ. ನಾವು ಬರಲ್ಲ.
ವೆಲ್ಕಮ್. ಸ್ನಾನ ಮಾಡುವ ಸೋಪ್ ಅಂತೆ, ರೋಸ್ಮೇರಿ ಸೋಪ್. ಕಲರ್ ಕಲರ್. ನಮಸ್ತೆ. ಒಂದ್ಸರಿ ಟಿಕೆಟ್ ಮಾಡಿದ್ರೆ ಆಮೇಲೆ ಎಲ್ಲ ದೇಶನ ನಮ್ಗೆ ಒಳಗೆ ಹೋಗ್ಬೋದು, ಫ್ರೀ ಆಗಿದೆ ಎಂಟ್ರಿ. ಜಸ್ಟ್ ಒಮ್ಮೆ ಟಿಕೆಟ್ ಮಾಡ್ಲಿಕ್ಕೆ ಮಾತ್ರ, ಎಂಟ್ರಿ ಟಿಕೆಟ್ ಮಾತ್ರ ದುಡ್ಡು ಕೊಡ್ಲಿಕ್ಕೆ. ಸ್ಮಿತಿಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾ ಇದ್ದಾನೆ. ಸ್ಮಿತ್ ಇಲ್ಲಿ ಆ ವ್ಯಕ್ತಿನ ನೋಡಿ ಒಮ್ಮೆಲೆ ಹೆದರು ಬಿಟ್ಟ, ಮುಂದೆ ಹೋಗೋಕ್ಕೆ ಭಯ ಪಡ್ತಾ ಇದ್ದಾನೆ. ಐಸ್ ಕ್ರೀಮು ಬೇಡ, ಏನು ಬೇಡ, ಹೋಗೋಣ ಬಾ ಅಂತ ಹೇಳ್ತಾ ಇದ್ದಾನೆ. ಬೇರೆ ಅಂಗಡಿಗೆ ಹೋಗೋಣ, ಇಲ್ಲಿ ಬೇಡ ಅಂತ ಹೇಳ್ತಾ ಇದ್ದಾನೆ. ಪಾಪ ಅವರು ಕನ್ವಿನ್ಸ್ ಮಾಡಿ ಹೇಗೋ ಒಂದು ಐಸ್ ಕ್ರೀಮ್ ಕೊಟ್ಟರು. ಇದು ನೋಡಿ, ಒಂದು ಪಾಪ್ಕಾರ್ನ್ ಇದ್ದು ಬೆಲೆ ಎಷ್ಟು? 20 ದಿರಾಮ್. ಅಂದ್ರೆ ಊರಿದ್ದೆಷ್ಟಾಯ್ತು? 400 ರುಪೀಸ್ ಒಂದು ಪಾಪ್ಕಾರ್ನ್ ಇದ್ದು. ಅದು ಅದರಲ್ಲಿ ಎಷ್ಟು ಉಂಟು ನೋಡಿ ಅಂತೆ. 400 ಈಗ 500 ಆಗ್ತದೆ. 500. ನೆಕ್ಸ್ಟ್ ಪೆವಿಲಿಯನ್. ಪಾಕಿಸ್ತಾನ ಮಾತ್ರ ಉಂಟು, ಬೇರೆ ಏನು ಸಿಗ್ತಾ ಇಲ್ಲ ನಮ್ಗೆ ನೋಡ್ಲಿಕ್ಕೆ. ಚೂಡಿದಾರ್ ಇಲ್ಲಿ ಪಾಕಿಸ್ತಾನದಲ್ಲಿ ತುಂಬಾ ಫೇಮಸ್ ಅಂದ್ರೆ ಕುರ್ತೀಸ್. ತುಂಬಾ ಒಳ್ಳೆ ಒಳ್ಳೆ ಕುರ್ತೀಸ್ ಇದೆ, ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಕಲರ್. ಒಂದು ಹೀಗೆ ತಗೊಳ್ಳುವ, ಒಂದು ಹೀಗೆ ತಗೊಳ್ಳುವನಾ? ಇದು ಚೆನ್ನಾಗಿದೆ, ಇದು ಇಷ್ಟ. ನೋಡು, ನಾನು ನಿಮ್ಮ ಕೈಗೆ ಹಾಕ್ತೇನೆ. ಅದು ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆಯಾ? ತಗೊಳ್ಳುವ. ಇದು ತಗೊಂಡ್ಯಾ? ಇದು ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿ ಉಂಟು. ಪ್ಯೂರ್ ಚಿನ್ನದಾಗೆ ಕಾಣ್ತಾ ಉಂಟು. ಭಯ್ಯ 3 ले लिया, एक है, एक है, ಇದೊಂದು कार्ड है ना? ಇದೊಂದು ಇನ್ನೊಂದು ತಗೊಂಡ್ರಿ ನೋಡಿ, ಚೆನ್ನಾಗಿದೆ. ಫೈನಲಿ ಪರ್ಚೇಸ್ ಆಯ್ತು ನಮ್ಮದು. ಇಲ್ಲಿಯ ಬರು ನೋಡಿ, ನಾವೆಂತ ತಗೊಂಡ್ವಿ ನೋಡಿ. ಈಗ ಸೂಪರ್ ಉಂಟು. ಚಿನ್ನದ್ದು 10 ರೂಪಾಯಿಗೆ ಕೊಡ್ತಿದ್ದಾರೆ ಇಲ್ಲಿ. 10 ರೂಪಾಯಿ ಚಿನ್ನ ಎಂತ ಇದು? ಆಕಾರದಲ್ಲ ಇದು. 1800 ಅಲ್ಲ ಈಗ 2000. ಅಂದ್ರೆ 200 ರೂಪಾಯಿ ಇಂಡಿಯಾದ್ದು. ಎಲ್ಲಿ ತಗೊಂಡಿದ್ದೆ ಅಂತ ಹೇಳಿ ಅಂತೆ, ಯಾವ ದೇಶದಲ್ಲಿ ತಗೊಂಡ್ವಿ ಅಂತ. ಪಾಕಿಸ್ತಾನದಲ್ಲಿ ಅಂತ. ಒಂದು ಕೈಯಲ್ಲಿ ಐಸ್ ಕ್ರೀಮ್, ಇನ್ನೊಂದು ಕೈಯಲ್ಲಿ ಪಾಪ್ಕಾರ್ನ್. ನೋಡಿ, ಇಲ್ಲಿ ಯೆಮೆನ್ ಇದೆ, ಬಹರೀನ್ ಇದೆ, ಅಲ್ಲೇ KSA ಅಂದ್ರೆ ಸೌದಿ. ನಾವೀಗ ಶಾರ್ಜಾದಿಂದ ದುಬೈಗೆ ಬಂದ್ವಿ. ಈ ನಮ್ಮ ದುಬೈಯಿಂದ ಇದೇ ನೋಡಿ UAE ಹೋಗುವ. ನಮ್ಮ ದುಬೈಯಿಂದ ಮಿನಿ UAE. ಇದೇನು? ಗ್ಯಾನು ಬ್ರೇಕ್ಫಾಸ್ಟ್. ಇಲ್ಲಿದ್ದು ಊರಿದ್ದು ಜನ ಇದನ್ನ ಬ್ರೇಕ್ಫಾಸ್ಟ್ ಆಗಿ ತಿಂತಾರಂತೆ ಬೆಳಿಗ್ಗೆದ್ದು. This is spicy. Yes, just pizza.
This is pizza? Yes, cheese pizza. Ah, okay. Try, No. try. ನೋ 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 Thank you. Ramadan. No. Why? ನನಗೆ ಡೌಟ್ ಆಗ್ತುಂಟು, ಇದು ನಾವು ಯು ಎಗೆ ಬಂದದಲ್ಲ, ಇಲ್ಲಿ ಇವರೆಲ್ಲ ಬಟ್ಟೆಗಳನ್ನ ನೋಡುವಾಗ ಇವರು ಬೇರೆ ಊರಿನವರಾಗಿ ಕಾಣ್ತಿದ್ದಾರಲ್ಲ. ಮಿನಿ ಕೊಡ್ಬೇಳೆ. ಇದೇ ನೋಡಿ UAE ರಾಷ್ಟ್ರ ಪಕ್ಷಿ ಫಾಲ್ಕಾನ್. ಇದು ಜೀವಂತ ಇರ್ತಿದ್ರೆ ನಮ್ಗೆ ಮುಟ್ಲಿಕ್ಕೆ ಆಗ್ತಿರ್ಲಿಲ್ಲ. ಸ್ಟ್ಯಾಚು ಮಾಡಿದ್ದಾರೆ, ಅದಕ್ಕೆ ಇಲ್ಲಿ ಅದರ ಹತ್ತಿರ ಬಂದು ಕೂತ್ಕೊಂಡದ್ದು. ಇದು ಎಲ್ಲ ಸೆಲೆಬ್ರಿಟಿಗಳು ಇಲ್ಲಿ ಬಂದು ಪರ್ಫಾರ್ಮ್ ಮಾಡುವಂತ ಸ್ಟೇಜ್. ಇಲ್ಲಿ ಏನಾದರೂ ಕಲ್ಚರಲ್ ಪ್ರೋಗ್ರಾಮ್ ಇದ್ರೆ ಇಲ್ಲಿ ನಡೀತಾ ಇರ್ತದೆ. ಮೊನ್ನೆ ಶಾರುಖ್ ಖಾನ್ ಬಂದು ಹೋದ್ರಂತೆ ಇಲ್ಲಿ. ನಮಗೆ ಮಾತ್ರ ಇದನ್ನು ನೋಡಿದಾಗ ಊರಿದ್ದು ಜಾತ್ರೆ ಫೀಲಿಂಗ್ ಬಂತು. ನಮ್ಮ ನೆಕ್ಸ್ಟ್ ಪೆವಿಲಿಯನ್ ಕೊರಿಯಾ ಮತ್ತೆ ಥೈಲ್ಯಾಂಡ್ ಒಟ್ಟಿಗೆ ಉಂಟು. ಬನ್ನಿ ಇದರ ಒಳಗೆ ಹೋಗುವ. ಇಬ್ಬರು ಸ್ವಾಗತ ಮಾಡ್ಲಿಕ್ಕೆ ನಮ್ಗೆ ನಿಂತಿದ್ದಾರೆ. ಇದು ಫುಡ್ ಪಿಸ್ತಾಚೋ, ಮ್ಯಾಂಗೋ, ಕೊಕೊನಟ್, ಸ್ಟ್ರಾಬೆರಿ ಚೀಸ್ ಕೇಕ್, ಕಾಫಿ, ವೆನಿಲ್ಲಾ, ಮ್ಯಾಂಗೋ, ಬ್ಲಾಕ್ ಬೆರಿ, ಫ್ಯಾಷನ್ ಫ್ರೂಟ್, ಹಾರ್ಟ್. ಮೊನ್ನೆ ವ್ಯಾಲೆಂಟೈನ್ಸ್ ಡೇಗೆ ಸಿಕ್ಕಿದ್ರೆ ಒಳ್ಳೇದಿತ್ತು. ಅಲ್ಲಿ ಜ್ಯೂಸ್ ರೆಡಿ ಆಗ್ತಾ ಉಂಟು. ಸಣ್ಣದಿರುವಾಗ ನಾವು ಗೋಲಿ ಆಟ ಅಲ್ಲ, ಗೋಲಿ ನೋಡುವಾಗ ಗೋಲಿದು ನೆನಪಾಗ್ತಾ ಉಂಟು. ನೋಡಿ ನಮ್ಮ ಊರಲ್ಲಿ ಸಿಗುವ ಗೋಲಿ ಈಗ ಥೈಲ್ಯಾಂಡ್ ಅಲ್ಲಿ ಸಿಗ್ತಾ ಉಂಟು. ಕೊರೋನಾ ಟೈಮಲ್ಲಿ ಫೇಮಸ್ ಆಗಿದ್ದಂತ ದಲ್ಗಾನಾ ಕಾಫಿ ನೆನಪಿದ್ಯಾ? ನೋಡಿ ಇಲ್ಲಿ ಬೇಕಾ? ಒಯ್ಗೆ ಚೆನ್ನಾಗಿದೆ ಅಲ್ಲ. ಇಲ್ಲಿಂದ ನಾವು ಎಲ್ಲಿಗೆಲ್ಲ ಹೋದ್ವಿ, ಯಾವೆಲ್ಲ ಪೆವಿಲಿಯನ್ನ ವಿಸಿಟ್ ಮಾಡಿದ್ವಿ, ಯಾವೆಲ್ಲ ಗೇಮ್ಸ್ನ ಆಡಿದ್ವಿ, ಇದನ್ನೆಲ್ಲ ನೀವು ನೋಡಬೇಕು ಅಂದರೆ ನಮ್ಮ ಪಾರ್ಟ್ ಬ್ಲಾಗ್ನ ನೀವು ವೇಟ್ ಮಾಡಬೇಕು. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಅಲ್ಲಿ ಗಲಾಟೆ ಆಗ್ತುಂಟಾ? ಆಗ ಅಲ್ಲಿ ನೋಡಂತೆ ಗಲಾಟೆ ಆಗ್ತಿದೆ.